ಗೋವಿಂದ ಕಾರಜೋಳ ಅವರೇ, ಅಭಿನಂದನೆಗಳು. ನಿರೀಕ್ಷೆಗೂ ಮೀರಿದ ದೊಡ್ಡ ಗೆಲುವನ್ನು ತಮ್ಮ ಪಕ್ಷ ಪಡ್ಕೊಂಡಿದೆ, ಮೈತ್ರಿಕೂಟ ಪಡ್ಕೊಂಡಿದೆ. ಥ್ಯಾಂಕ್ ಯು. ಒಂದು ನರೇಂದ್ರ ಮೋದಿಜಿ ಅವರ ವಿಕಾಸವಾದ ಮತ್ತು ನಿತೀಶ್ ಕುಮಾರ್ ಅವರ ಸಮಾಜವಾದಕ್ಕೆ ಜನ ಮನ್ನಣೆಯನ್ನು ನೀಡಿದ್ದಾರೆ. ಕಳೆದ 11 ವರ್ಷಗಳಿಂದ ದೇಶದ ಪ್ರಧಾನ ಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿಜಿ ಅವರು ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತಕ್ಕೆ ಜನ ಇವತ್ತು ಬೆಂಬಲಿಸಿದ್ದಾರೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿಜಿ ಅವರು ದೇಶದಲ್ಲಿ 11 ವರ್ಷ ಪ್ರಧಾನ ಮಂತ್ರಿ, ಗುಜರಾತ್ ರಾಜ್ಯದ 13 ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಕಳಂಕರಹಿತ, ಯಾವುದೇ ಹಗರಣಗಳಲ್ಲದಂತ ಒಂದು ಆಡಳಿತವನ್ನು ನೀಡಿದ್ದಕ್ಕೆ ಜನ ಇವತ್ತು ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಲ್ಲ, ಮತ್ತೆ ಹಂಗಿದ್ರೆ ಯಾಕೆ 10,000 ರೂಪಾಯಿ ಹಾಕ್ಬೇಕಾಗಿ ಬಂತು ಅಕೌಂಟಿಗೆ? 1,40,00,000 ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿ ಹಾಕ್ಬೇಕಾದ ಪರಿಸ್ಥಿತಿ ಯಾಕೆ ಬಂತು? ಇವತ್ತು ದೇಶದಲ್ಲಿ ಏನಾಗಿದೆ, ಕಾಂಗ್ರೆಸ್ನವರು ಒಂದು ಕೆಟ್ಟ ಪರಿಪಾಠ ಹಾಕ್ಬಿಟ್ಟು ಗ್ಯಾರಂಟಿ ಅಂತೇಳಿ, ಅದರ ಪರಿಣಾಮ ನಾವು ಕರ್ನಾಟಕದಲ್ಲಿ ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಕೂಡ ಆ ಜನರಿಗೆ ಏನಾಯ್ತು, ಬಡವರಿಗೆ ಆಸೆಗೆ ಜನ ಮನಸ್ಸು ಸೋತರು. ಅಷ್ಟೇ ಅಲ್ಲ, ಇವರು ಗ್ಯಾರಂಟಿಗಳ ಮೂಲಕ ಜನರ ಮನಸ್ಸನ್ನ ಕದಿಬಹುದು ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದ್ರು. ಹೀಗಾಗಿ ಇವತ್ತು ಎಲ್ಲ ಕಡೆನೂ ಕೂಡ ಜನ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಬಡವರು. ಸೊ ಅನಿವಾರ್ಯವಾಗಿ ನಾವು ಕೂಡ ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಬಂದಿದೆ, ಅಕೌಂಟಿಗೆ ಹಾಕಬೇಕಾದ ಪರಿಸ್ಥಿತಿ ಬಂದಿದೆ ಅಂತ. ಅಕೌಂಟಿಗೆ ಹಾಕಬೇಕಾದಂತ ಅನಿವಾರ್ಯತೆ ಅಂತ ಅಲ್ಲ, ರೂಢಿ ಆಗ್ಬಿಡ್ತಿ ಇವತ್ತು ದೇಶದಲ್ಲಿ. ಹೀಗಾಗಿ ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಇವತ್ತು ಚುನಾವಣೆಗಳನ್ನು ನಡೆಸಿದ. ಅಂದ್ರೆ ಇನ್ನು ಮುಂದೆ ದುಡ್ಡು ಒಂದು ಓಟಿಗೆ ಇಷ್ಟು ಕೊಟ್ರಂತೆ ಅಷ್ಟು ಕೊಟ್ರಂತೆ ಪ್ರಶ್ನೆನೇ ಇಲ್ಲ, ಓಪನ್ ಆಗಿ ಅಕೌಂಟ್ಗೆ ಹಾಕೋದು ಇನ್ಮೇಲೆ. ನೋಡಿ, ಓಪನ್ ಆಗಿ ಅಕೌಂಟ್ಗೆ ಹಾಕ್ತಾರಂತ ಅಲ್ಲ, ಇವತ್ತು ತಾವು ನೋಡಿದಿರಿ, ಈ ಕರ್ನಾಟಕದಲ್ಲಿ ಅಕೌಂಟ್ಗೆ ಹಾಕುದು, ಗ್ಯಾರಂಟಿಗಳು ಕೊಡೋದ್ರ ಜೊತೆಯಲ್ಲಿ ದುರಾಡಳಿತ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಇರ್ತಕ್ಕಂಥವ್ರಿಗೆ ಮೋಜು ಮಸ್ತಿಗಾಗಿ ಕ್ರಿಮಿನಲ್ಸ್ಗೆ ಕೊಡ್ತಾ ಇದ್ದಾರೆ, ಸರಾಯಿ ಕೊಡ್ತಾ ಇದ್ದಾರೆ, ಮಾಂಸ ಕೊಡ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ಆಡಳಿತವನ್ನ ನೋಡಿ ಜನ ಇವತ್ತು ನರೇಂದ್ರ ಮೋದಿ ಅವರು ಸ್ವಚ್ಛವಾದಂತ, ದಕ್ಷವಾದಂತ ಅಭಿವೃದ್ಧಿ ಪರ ಆಡಳಿತಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಈಗೇನು ನಿತೀಶ್ ಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತಿರೋ? ನೋಡಿ, ಅದು ವಿತೌಟ್ ನಿತೀಶ್ ಕುಮಾರ್ ಎಲ್ಲಿ ವಿತೌಟ್ ನಿತೀಶ್ ಕುಮಾರ್ ಬಂದು ತಗೊಂಡ್ಬಿಡ್ತೀರೇನ? ನಾನು ಅದಕ್ಕೆ ಉತ್ತರ ಹೇಳುವ ಹಾಗಿಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಇದೆ, NDA ಮೈತ್ರಿಕೂಟದ ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಆದ್ರೂ ನಿತೀಶ್ ಕುಮಾರ್ ಅವ್ರನ್ನ ನಮ್ಮ CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಕ್ ಬಹಳ ಹಿಂಜರಿಕೆ ಮಾಡ್ಕೊಂಡ್ರು ನಿಮ್ಮವರು. ನೋಡಿ, ಈಗ ನಾವು NDA ಅಭ್ಯರ್ಥಿಗಳಂತೇಳಿ ಹೋದಾಗ ಚುನಾವಣೆ ನಂತರನೇ ಮಾಡ್ತಕ್ಕಂಥದಕ್ಕೆ ಒಂದು ನಿರ್ಣಯವನ್ನು ಕೈಗೊಂಡಾಗ ಆ ನಿರ್ಣಯದ ಪ್ರಕಾರ ಚುನಾವಣೆ ನಂತರ ಆಯ್ಕೆ ಮಾಡ್ತಕ್ಕಂಥದ್ದು ಪರಿಪಾಠ ಇದೆ. ಓಕೆ, ಎಸ್ ಪ್ರಶಾಂತ್. ಗೋವಿಂದ ಕಾರಜೋಳ ಅವರು, ಯಾವತ್ತರ ಅನಿಸುತ್ತೇನೆ ಈ ರೀತಿ ಫಲಿತಾಂಶ ನೋಡಿದಾಗ ಕರ್ನಾಟಕದಲ್ಲೂ ನೀವು ಹಿಂಗೆ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತಾ? ನೋಡಿ, ನಾ ಮಧ್ಯಾಹ್ನ ಅದೇ ಅಂತಿದ್ದೆ, ಬೊಂಬಾಯಿ ಅವ್ರು ಬಹಳ ಬೇಜಾರು ಮಾಡ್ಕೊತಿರ್ತಾರೆ. ಅಯ್ಯೋ ನಾನು ಯಾಕಂದ್ರೆ ಗೋವಿಂದ ಕಾರಜೋಳ ಅವ್ರು ನೀವು BJP ಅವ್ರು ಭಾಳ ಶಾಣೆ ಇದ್ರಿ. ಹಿಂಗೆ ಬಂದ್ರೆ ಹಂಗೆ ಬ್ಯಾಟ್ ಹೊಡಿತೀರಿ, ಹಿಂಗೆ ಬಂದ್ರೆ ಹಂಗೆ ಬ್ಯಾಟ್ ಹೊಡಿತೀರಿ. ಯಡಿಯೂರಪ್ಪನವ್ರು ಇದ್ದಾಗ ನಮ್ಮ ನಾಯಕರಿದ್ದಾರೆ, ಯಾಕೆ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಬಾರ್ದು ಅಂತಿದ್ರಿ. ಇವತ್ತಿಲ್ಲ, ಶಾಸಕಾಂಗ ಪಕ್ಷ ನಾಯಕನ ಆಯ್ಕೆ ಮಾಡಬೇಕು ಅಂತೀರಿ. ಹಿಂದೆ ಹೇಳ್ತಿದ್ರಿ ಬೇಡ, ಇದು ಪುಕ್ಕಟೆ ಹಂಚೋದು ನಮ್ಗೆ ಇಷ್ಟ ಆಗಲ್ಲ, ದೇಶದ ಆರ್ಥಿಕ ಸ್ಥಿತಿ ಅದ್ರ ಬಗ್ಗೆ 1 ಗಂಟೆ ಭಾಷಣ ಮಾಡಂದ್ರೆ ಮಾಡ್ತಿದ್ರಿ. ಇವತ್ತೇನು ಹೇಳ್ತೀರಿ? ಇಲ್ರಿ, ಜನ ಬಡವರು ಇದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ, ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೆಂಗಾಗತ್ತ ಅಂತ ಹೇಳ್ತೀರಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಮಾಡುವಂತ ಪರಿಸ್ಥಿತಿ ಬೇರೆ, ನಮ್ದು ಒಂದೇ ಪಕ್ಷ ಇದೆ. ಕೇಂದ್ರದಲ್ಲಿ NDA ಮೈತ್ರಿಕೂಟದಲ್ಲಿ ಅನೇಕ ಪಕ್ಷಗಳಿದ್ದಾವೆ. ಹಾಗಾಗಿ ಆ NDA ವಿಚಾರ ಪ್ರಕಾರ ನಡ್ಕೊಳ್ಬೇಕಾಗ್ತದೆ. ಸರಿ, ಈ ಕರ್ನಾಟಕದಲ್ಲಿ
23 ನೀವು ಹಿಂಗೆ ಕೊಟ್ಟಿದ್ರಂದ್ರೆ RS ಬರ್ತಿದ್ದು ಇನ್ನೊಂದು 20 ಸೀಟ್ ಜಾಸ್ತಿ ಬರ್ತಿದ್ದು ಅಂತ ಅನಿಸ್ತತ್ತಾ ಯಾವಾಗಾದ್ರೂ ನೋಡಿದರೆ? ಖಂಡಿತವಾಗಿಯೂ ಅನಿಸ್ತದೆ. ಯಾಕಂದ್ರೆ ನಾವು ಅಭಿವೃದ್ಧಿ ಮಾಡಿದ್ದನ್ನು ಚೆನ್ನಾಗಿ ಗಣನೆಗೆ ತಗೊಳ್ಳಿಲ್ಲ, ಅವ್ರ ಗ್ಯಾರಂಟಿಗೆ ಮೆಚ್ಚಿ ಓಟ್ ಹಾಕಿದ್ರಲ್ಲ, ಒಂದೊಂದ್ ಸಾರಿ ಅನಿಸ್ತದ. ರಾಜಕಾರಣದಲ್ಲಿದ್ದೀವಿ, ಸ್ವಾಭಾವಿಕವಾಗಿ ಅನಿಸ್ತದ. ಬರೀ ಗ್ಯಾರಂಟಿಗೆ ಒಂದೇ ಅಲ್ಲ, 40% ಕಮಿಷನ್ನು ಅದು ಇದು ಕ್ಯಾಂಪೇನ್ ಚೆನ್ನಾಗಿ ಮಾಡಿದ್ರು ವಿಪಕ್ಷ ಅದೆಲ್ಲ ಆಗಿದ್ದಂಥ ಅವೆಲ್ಲ ಕಾಂಗ್ರೆಸ್. ಅವೆಲ್ಲ ಸುಳ್ಳು ಆರೋಪಗಳು. ಇವತ್ತು ನೋಡ್ತಾ ಇದ್ದಾರೆ, ಅವ್ರ ಪಕ್ಷದ ಶಾಸಕರು ಮಂತ್ರಿಗಳೇ ಹೇಳ್ತಾ ಅಲ್ಲ ಇದ್ದಾರೆ ಸರ್, ಕ್ಯಾಂಪೇನ್ ಚೆನ್ನಾಗಿ ಮಾಡಿದ್ರು ಒಂದೇ ನಾನು. 60% ಕ್ಯಾಂಪೇನ್ ಮಾಡಿದ್ರಂದ್ರೆ ಅಪಪ್ರಚಾರ ಮಾಡಿದ್ರು. ಕ್ಯಾಂಪೇನ್ ಅನ್ನೋದಕ್ಕಿಂತಲೂ ಅಪಪ್ರಚಾರ ಮಾಡಿದ್ರು. ಅಪಪ್ರಚಾರಕ್ಕ ಜನ ಸ್ವಲ್ಪ ಕಿವಿಜೋತ್ ಬಿಟ್ರು ಅನ್ನಿಸ್ತದೆ. ಎಸ್, ಧನ್ಯವಾದ ಗೋವಿಂದ ಕಾರಜೋಳ್ರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.